ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋವಂಥ ರೆಸಿಪಿ ಅಂತ ಹೇಳಲ್ಲ, ರೆಸಿಪಿಗೆ ಬಳಸೋವಂಥ ಪುಡಿ, ಖಾರದ ಪುಡಿ ಅಥವಾ ಸಾಂಬಾರು ಪುಡಿ. ಎವ್ರಿಡೇ ದಿನ ಮನೆಯಲ್ಲಿ ಸಾಂಬಾರು ಅಥವಾ ಸಾರು ಅಂತ ಏನು ಹೇಳ್ತೀವಿ, ಅದನ್ನು ಮಾಡ್ಸೋಕ್ಕೆ ಬೇಕಾದಂಥ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಾರ್ಕೆಟ್ಗಳಲ್ಲಿ ತುಂಬ ಸುಲಭವಾಗಿ ಈ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಈಸಿಯಾಗಿ ದೊರಕುತ್ತೆ. ಆದರೆ ಅದು ಹೈಜಿನಿಕ್ ಆಗಿರಲ್ಲ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮತ್ತು ಅದು ಸಾರು ಮಾಡಿದಾಗ ಮನೆಯಲ್ಲಿ ಮಾಡಿರುವಂಥ ಸಾರಿನ ರುಚಿ ದೊರಕೋದಿಲ್ಲ. ಇಲ್ಲಿ ನಾನು 1 ವರ್ಷಕ್ಕೆ ಬೇಕಾಗಿರುವಂಥ ಸಾಂಬಾರು ಪುಡಿ ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ತಾಯಿಯಿಂದ ಕಲ್ತಿರೋವಂಥ ಸಾಂಬಾರು ಪುಡಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಮೊದಲೇ ದೊರಕುತ್ತೆ ನಿಮಗೆ. ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಧನಿಯಾ 2 kg ಅಷ್ಟು ತೊಗೊಂಡಿದ್ದೀನಿ. ಸೇಲಂ ಮೆಣಸಿನ್ಕಾಯಿ 1 kg ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 300 ಗ್ರಾಮ್ ತೊಗೊಂಡಿದ್ದೀನಿ. ಮಣ್ಣು ಕಟ್ಟಿರೋವಂಥ ಮೆಣಸಿನ್ಕಾಯಿ 400 ಗ್ರಾಮು. ಮತ್ತು ಗುಂಟೂರು ಮೆಣಸಿನ್ಕಾಯಿ ಏನಂತ ಹೇಳ್ತೀವಿ, ಅದು 300 ಗ್ರಾಮ್ ತೊಗೊಂಡಿದ್ದೀನಿ. ಮಾರ್ಕೆಟ್ನಲ್ಲಿ ಈಸಿಯಾಗಿ ಎಲ್ಲ ಮೆಣಸಿನ್ಕಾಯಿ ದೊರಕುತ್ತೆ ನಿಮಗೆ. ಮತ್ತು ಜೀರಿಗೆ ತೊಗೊಂಡಿದ್ದೀನಿ 650 ಗ್ರಾಮ್ ತೊಗೊಂಡಿದ್ದೀನಿ. ಕಾಳು ಮೆಣಸು 350 ಗ್ರಾಮ್ ತೊಗೊಂಡಿದ್ದೀನಿ. ಸಾಸಿವೆ 250 ಗ್ರಾಮ್ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು 250 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಳು 400 ಗ್ರಾಮ್ ತೊಗೊಂಡಿದ್ದೀನಿ. ಹಸಿರು ಕಾಳು 300 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ಅಂಗಡಿನಲ್ಲಿ 200 ಗ್ರಾಮ್ ಪ್ಯಾಕೆಟ್ ದೊರಕೋದ್ರಿಂದ ನಾನು ಇದರಲ್ಲಿ ಅರ್ಧದಷ್ಟನ್ನ ಹಾಕ್ಕೊಳ್ತೀನಿ. 1 ಪ್ಯಾಕೆಟ್ನಲ್ಲಿ ಅರ್ಧ ಹಾಕ್ಕೊಳ್ತೀನಿ, ಸೊ ದಟ್ 300 ಗ್ರಾಮ್ ಆಗುತ್ತದು. ತೊಗರಿಬೇಳೆ 300 ಗ್ರಾಮ್ ತೊಗೊಂಡಿದ್ದೀನಿ. ಅದೇ ರೀತಿ ಮಾಡ್ಕೊಳ್ತೀನಿ, ಹೆಸರು ಕಾಳಿಗೆ ಏನು ಹೇಳಿದ್ನಲ್ಲ ಅದೇ ಥರ ಮಾಡ್ಕೊಳ್ತೀನಿ. ಅರ್ಧ ಪ್ಯಾಕೆಟಷ್ಟು ಉಳಿಸ್ಕೊಂಡು 300 ಗ್ರಾಮ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಕೂಡ 300 ಗ್ರಾಮ್ ಬಳಸ್ತೀನಿ. ಮತ್ತು ಅರಿಶಿನ ಕೊಂಬು 250 ಗ್ರಾಮ್ ಬಳಸ್ತೀನಿ. ಗಸಗಸೆ 200 ಗ್ರಾಮ್ ಬಳಸ್ತೀನಿ. ಮತ್ತು ಹಿಂಗು 1 ಪ್ಯಾಕೆಟಷ್ಟು ಬಳಸ್ತೀನಿ. ಗಟ್ಟಿ ಬರುತ್ತಲ್ಲ ಆ ಹಿಂಗೆ ತೊಗೋಬೇಕು, ಪುಡಿ ಹಿಂಗನ್ನ ಬಳಸಬಾರ್ದು. ಗಟ್ಟಿ ಹಿಂಗೆ ಸಿಗುತ್ತೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ತೋರಿಸ್ಕೊಟ್ನಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದಕ್ಕೂ ಎಣ್ಣೆ ಹಾಕಿ ಹುರ್ಕೊಳ್ಳೋ ಅಂಥದ್ದಲ್ಲ, ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗೆ ಹುರ್ಕೋಬೇಕು, ಸೀಸ್ಕೋಬಾರ್ದು. ಸಿಯೋ ಥರ ಹುರ್ಕೊಂಡ್ರೆ ಖಾರದ ಪುಡಿ ಆದಾಗ ಸಾಂಬಾರು ಕಪ್ಪಗೆ ಬರುತ್ತೆ. ಅದಕ್ಕೋಸ್ಕರ ಕೆಂಪಗೆ ಹುರ್ಕೊಳ್ಬೇಕು. ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಸ್ವಲ್ಪ ಇದರಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಹೀಗೆ ನಾನು ತೋರಿಸ್ಕೊಟ್ಟಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡಿ ಈ ಥರ ಪೇಪರ್ ಮೇಲೆ ಹರಡಿದ್ದೀನಿ. ಯಾಕಂದರೆ ಅದು ಪೂರ್ತಿ ತಣ್ಣಗೆ ಹಾಕಬೇಕು. ಮಾಯ್ಶ್ಚರ್ ಇತ್ತು ಅಂತಂದರೆ ಪುಡಿ ಮಾಡಿಸಿದಾಗ ಒಂಥರ ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದೇ ರೀತಿ ಹಾರಕ್ಕೆ ಹಾಕಿದ್ದೀನಿ, ಅದು ತಣ್ಣಗೆ ಹಾಕಬೇಕು ಅಂತ. ಹಿಂಗನ್ನು ಕೂಡ ನೋಡಿ ಈ ಥರ ದಪ್ಪಗಿರುತ್ತೆ, ಇಲ್ಲಾಂದರೆ ಒಂದು ಪೀಸ್ ಥರ ಸಿಕ್ಕುತ್ತೆ. ಆ ಹಿಂಗನ್ನು ಬೇಕಾದ್ರೂ ಬಳಸ್ಬೋದು. ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗಿದ್ರೆ ಸ್ವಲ್ಪ ದಪ್ಪ ಆಗುತ್ತೆ, ಅದನ್ನು ಕೂಡ ತೆಗೆದಿಟ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು 1 ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದು ನೀರೆಲ್ಲ ಹಾರೋವರೆಗೂ ಇಟ್ಟು ಅದನ್ನು ಕೂಡ ಬೆಚ್ಚಗೆ ಹುರ್ಕೊಂಡಿದ್ದೀನಿ. ಸ್ವಲ್ಪ ಗರ್ಗರಿ ಆಗೋ ಥರ ಹುರ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿನಂಶ ಇರಬಾರ್ದು, ಆ ರೀತಿ ಅದನ್ನು ಹುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಅಕ್ಕಿ ಹೇಳೋದನ್ನು ಮರ್ತಿದ್ದೆ. ಅದನ್ನು ಕೂಡ ಮನೆಯಲ್ಲಿ ಸಾಧಾರಣವಾಗಿ ಅನ್ನ ಮಾಡಲಿಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನ 300 ಗ್ರಾಮ್ ಅಷ್ಟು ಹುರ್ಕೋಬೇಕು. ಕಪ್ಪಗಲ್ಲ, ಸ್ವಲ್ಪ ಬೆಳ್ಳಗೆ ಒಂಥರ ದಪ್ಪ ಆಗುತ್ತೆ. ಅದನ್ನು ಆ ರೀತಿ ಹುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಹೇಳುವಾಗ ನಾನು ಮರ್ತಿದ್ದೆ. ನೋಡಿ, ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನು ಹುರಿದಿದ್ದಾಗಿದೆ. ಮೆಣಸಿನ್ಕಾಯಿನ ಹುರಿಯುವಾಗ ಮಾತ್ರ 1 ರಿಂದ 2 ಡ್ರಾಪ್ ಅಷ್ಟು ಆಯಿಲ್ನ ಯೂಸ್ ಮಾಡಿ ಹುರಿದಿದ್ದೀನಿ. ಯಾಕೆ ಅಂದರೆ ಅದು ತುಂಬ ಘಾಟಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಾಕಿ ಹುರಿಬಾರ್ದು. ನಾನೀಗ ಹುರಿದಿಟ್ಟಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಪೂರ್ತಿ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕ್ಸೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಹೋಗಿ ಮಿಲ್ ಹಾಕ್ಸ್ಕೊಂಡು ಬರ್ತೇನೆ. ನೋಡಿ, ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮಿಲ್ನಲ್ಲಿ ಪುಡಿ ಮಾಡಿ ಕೊಡ್ತಾರಲ್ಲ, ಖಾರದ ಪುಡಿ ರೆಡಿ ಆದಮೇಲೆ ಅದನ್ನು ಫುಲ್ಲು ಬಾಕ್ಸ್ಗೆ ಮುಚ್ಚಳ ಹಾಕಿ ಎತ್ಕೊಂಡು ಬರಬಾರ್ದು. ಮುಚ್ಚಳ ಹಾಕಿದ್ರೆ ಅದು ಅಲ್ಲಿರುತ್ತಲ್ಲ, ಆವಾಗ ಮಾಯ್ಶ್ಚರ್ ಕೂಡ ಸೇರಿಕೊಳ್ಳುತ್ತೆ. ಮತ್ತು ಇನ್ನೊಂದು ಖಾರದ ಪುಡಿ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಓಪನ್ ಇದ್ರಲ್ಲಿ ನಾನೇನು ಬಕೆಟ್ ತೋರಿಸೋ ಅದೇ ಥರ ಓಪನ್ ಇದರಲ್ಲೇ ಇಟ್ಕೊಂಡು ಮನೆಗೆ ಬರಬೇಕು. ಆವಾಗಲೇ ಅದು ಸಾರಿನ ಪುಡಿ ಕಪ್ಪಾಗೋದಿಲ್ಲ. ಸಾರಿನ ಪುಡಿನ ನೀಟಾಗಿ ಹಾರಕ್ಕೆ ಹಾಕಿ ಅದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಸತಿ ಜರಡಿ ಹಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು, ಬಾಕ್ಸ್ಗಳಿಗೆ ತುಂಬಿಟ್ಕೊಳ್ಳೋದಂಥದ್ದು. ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ ಅಳತೆನಲ್ಲಿ ನೀವು ಮಾಡಿದ್ರೆ ನನಗಿಲ್ಲಿ 7.5 kg ಅಷ್ಟು ಖಾರದ ಪುಡಿ ಆಗಿದೆ. ಅದು ನಮ್ಮ ಮನೇಲಿ 1 ವರ್ಷಕ್ಕೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಮಾಡೋ ಅಂಥ ವಿಧಾನನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ಇದೇ ಹುಳಿ ಪುಡಿನ ಬಳಸಿ ಬೇಳೆ ಸಾರು ಅಥವಾ ತರಕಾರಿ ಬೇಳೆ ಹುಳಿ ಅಂತ ಏನು ಹೇಳ್ತಾರೆ ಅದನ್ನು ನಾನು ಮಾಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.